ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಫೈನಲಿ ರಾಮಾಚಾರಿ ಎಡ್ವರ್ಟ್ ಆಗದ ಈ ಕಡೆ ರಾಮಾಚಾರಿ ಹಾಸ್ಪಿಟಲೈಸ್ ಆಗಿರೋದು ಅಷ್ಟೇ ಅಲ್ಲ, ರಾಮಾಚಾರಿ ಪ್ರಾಣಕ್ಕೆ ಸಂಚಕಾರ ಇದೆ. ರಾಮಾಚಾರಿ ಸಾವಿನ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ. ಹಾಗಿದ್ರೆ ರಾಮಾಚಾರಿಗೆ ಆಗಿದ್ದೇನು, ಎಂತ ಎಡ್ವರ್ಟು ಆಗ್ಬಿಡ್ತು ಈ ಕಡೆ ಚಾರು ಮಾಡಿದ ಪ್ಲಾನ್ ಚಾರುಗೆ ತಿರುಗಿಸಿ ಬಡದು ಬಿಡ್ತಾ ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ರಾಮಾಚಾರಿಗೆ ಹೇಳಿರ್ತಾಳೆ, ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂದರೆ ನೀನು ಗಾಯ ಮಾಡಿಕೊಂಡು ಹಾಸ್ಪಿಟಲ್ಗೆ ಬಾ, ಆ ನಂತರ ನಾನಲ್ಲಿ ಪ್ಲ್ಯಾನ್ ಮಾಡಿ ನಿಮ್ಮನ್ನು ಕಿಡ್ನಾಪ್ ಮಾಡಿಸ್ತೀನಿ, ನಂತರ ಇಬ್ಬರು ಕೂಡ ಯಾರು ಮಾಡಿರೋದು ಅನ್ನೋದನ್ನು ಹುಡ್ಕೋಣ ಅಂತ. ಈ ಕಡೆ ಮೊದಲಲ್ಲಿ ರಾಮಾಚಾರಿ ಬೇಡ ಅಂತಾನೆ ಹೇಳಿರ್ತಾನೆ, ಬಟ್ ಆ ನಂತರ ಸರಿ ಆಯಿತು ಅಂತ ಒಪ್ಕೋತಾನೆ. ಬಿಕಾಸ್ ಚಾರು ಕೂಡ ಪ್ರಮಾಣ ಮಾಡಿಸ್ಕೊಂಡಿರ್ತಾಳೆ. ನಂತರ ಈ ಕಡೆ ರಾಮಾಚಾರಿ ಬೇಂಜಿ ಹತ್ರ ಯಾರು ನನಗೆ ಹೊಡಿತಾರೆ, ಏನು ಮಾಡೋದು, ಹೇಗೆ ತಪ್ಪಿಸ್ಕೊಳ್ಳೋದು ಅಂತದಾಗೆ ರೌಡಿ ಬಂದದ್ದೆ, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ನನ್ನ ಪ್ರಾಣ ಉಳಿಸಿರ್ತಕ್ಕಂಥ ವ್ಯಕ್ತಿ, ನಿನ್ಗೆ ಏನೇ ಬೇಕಿದ್ರು ನಾನು ಮಾಡ್ತೀನಿ, ನಾನು ಮಾಡಿರೋ ತಪ್ಪು ನನಗೆ ಅರ್ಥ ಆಗಿದೆ, ದಯವಿಟ್ಟು ಕ್ಷಮಿಸು, ನಾನು ನಿನಗೆ ಸಹಾಯ ಮಾಡ್ತೀನಿ ಬಿಡುಗಡೆ ಆಗೋದಕ್ಕೆ ಅಂತ ಹೇಳ್ತಾರೆ. ಪಕ್ಕ ಪ್ಲ್ಯಾನ್ ಕೂಡ ಆಗತ್ತೆ. ನಂತರ ಈ ಕಡೆ ರಾಮಾಚಾರಿ ಅಂತೂ ಸತ್ಯಕ್ಕೆ ಜಯ ಸಿಗಲೇಬೇಕು, ಸುಳ್ಳಿಗೆ ಆಯಸ್ಸು ಮುಗಿಲೇಬೇಕು, ನಾನು ಹೊರಗಡೆ ಹೋದ್ಮೇಲೆ ಹಾಸ್ಪಿಟಲ್ಗೆ ಹೋದ್ಮೇಲೆ ನನ್ನ ಹೆಂಡತಿ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ, ಹೊರಗಡೆ ಹೋಗ್ತಿದ್ದಂತೆ ನಾನು ನನ್ನ ಹೆಂಡತಿ ಇಬ್ಬರು ಕೂಡ ಸೇರಿಕೊಂಡು ಇದನ್ನೆಲ್ಲ ಯಾರು ಮಾಡಿದ್ದು ಅನ್ನೋದನ್ನು ಖಂಡಿತ ಹುಡುಕಿ ಅವ್ರನ್ನ ಮತ್ತೆ ಈ ಜಾಗಕ್ಕೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಬೇಂಡ್ಯನ ಕೂಡ ರಾಮಾಚಾರಿಗೆ ಖಂಡಿತ ನಿನಗೆ ಒಳ್ಳೇದಾಗಲಿ, ಎಲ್ಲವೂ ಕೂಡ ಒಳ್ಳೇದಾಗಲಿ, ನೀನು ಹೊರಗಡೆ ಹೋಗಲಿ, ಮತ್ತೆ ಈ ಕಡೆ ವಾಪಸ್ ಬರಬೇಡ ಅಂತ ಹೇಳ್ತಾರೆ. ಬಟ್ ಬರ್ತೀನಿ ಅಣ್ಣನ ನೋಡೋದಕ್ಕೆ ಅಂತ ಹೇಳಿದ ಮಾತು ಅವರ ಮನಸ್ಸನ್ನು ಮತ್ತಷ್ಟು ಗೆಲ್ಲುತ್ತೆ. ಜೊತೆಗೆ ಇಂಥ ವ್ಯಕ್ತಿನ ನನ್ನ ಜೀವನದಲ್ಲೂ ಕೂಡ ನೋಡಿಲ್ಲ, ಇಲ್ಲೆಲ್ಲ ಬರೀ ಅಪರಾಧಿಗಳೇ ಇರ್ತಾರೆ, ನಿರಪರಾಧಿ ಒಂದು ಮನುಷ್ಯತ್ವ ಇರ್ತಕ್ಕಂಥ ಮನುಷ್ಯನ ನೋಡಿ ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾರೆ. ನಂತರ ಈ ಕಡೆ ಚಾರು ಮತ್ತೆ ಜೈಲಿಗೆ ಬರ್ತಾಳೆ. ಜೈಲಲ್ಲಿ ರಾಮಾಚಾರಿನ ಆ ಒಂದು ಸೋಷಿಯಲ್ ಸರ್ವಿಸ್ ನೆಪ ಇಟ್ಕೊಂಡು ಭೇಟಿ ಮಾಡ್ತಾಳೆ. ನಂತರ ಈ ಕಡೆ ರಾಮಾಚಾರಿ ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು, ನೀನು ಗಾಯ ಮಾಡ್ಕೋಬೇಕು ಅಂದಾಗ ಖಂಡಿತ ಮೇಡಮ್ ಅಂತ ಹೇಳ್ತಾನೆ ರಾಮಾಚಾರಿ. ಇದರಿಂದಾಗಿ ಚಾರುಗೆ ಖುಷಿ ಆಗುತ್ತೆ, ಎಲ್ಲಿ ನೀನು ಒಪ್ಕೊಳ್ಳಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದೆ ರಾಮಾಚಾರಿ ಅಂದಾಗ, ನೀವು ಹೇಳಿದ್ದು ನನಗೂ ಕೂಡ ಸರಿ ಅನ್ನಿಸ್ತು ಮೇಡಮ್, ಆದರೆ ಗಾಯ ಮಾಡ್ಕೋಬೇಕು ಅಷ್ಟು ಸುಲಭ ಅಲ್ಲ ಇಲ್ಲಿಂದ ಹಾಸ್ಪಿಟಲ್ಗೆ ಬರುವುದು, ಆದರೆ ನೀವು ಅರ್ಜೆಂಟಾಗಿ ಏನೋ ಮಾಡಬೇಡಿ, ಆ ಥರ ಮಾಡಿ ಮತ್ತಿನ್ನೇನೋ ಮಾಡ್ಕೋಬೇಡಿ, ನಾನು ಹಾಸ್ಪಿಟಲ್ಗೆ ಬಂದರೆ ಏನು ಒಬ್ಬನೇ ಬರೋದಿಲ್ಲ, ನಾನೊಬ್ಬ ಕೈದಿ, ಅಂದಮೇಲೆ 4-5 ಜನ ಪೊಲೀಸ್ ಆಫೀಸರ್ಸ್ ಕೂಡ ಬರ್ತಾರೆ, ನೀವು ಹಿಂದೆ ಮುಂದೆ ಯೋಚನೆ ಮಾಡಿದೆ ಏನಾದರೂ ಮಾಡಿಬಿಟ್ರೆ ಮತ್ತೆ ಎಡ್ವರ್ಟ್ ಆಗಿಬಿಡತ್ತೆ, ತಕ್ಷಣ ನನ್ನನ್ನು ವಾಪಸ್ ಕರ್ಕೊಂಡು ಬಂದುಬಿಡ್ತಾರೆ ಅಂತ ರಾಮಾಚಾರಿ ಹೇಳ್ತಾರೆ. ಏನು ಯೋಚನೆ ಮಾಡಬೇಡ ರಾಮಾಚಾರಿ, ಖಂಡಿತ ಎಲ್ಲ ಒಳ್ಳೇದಾಗತ್ತೆ, ನಾನು ಕೂಡ ಯೋಚನೆ ಮಾಡಿ ಹೆಜ್ಜೆ ಇಡ್ತಿದ್ದೀನಿ, ನೀನು ಹಾಸ್ಪಿಟಲ್ಗೆ ಬಂದಮೇಲೆ ನಾನು ಯಾವುದೋ ನೆಪ ಇಟ್ಕೊಂಡು ಹಾಸ್ಪಿಟಲ್ಗೆ ಬರ್ತೀನಿ, ಆನಂತರ ಅಲ್ಲಿ ಎಲ್ಲ ವಾತಾವರಣನ ನೋಡಿ ಆನಂತರ ಏನು ಪ್ಲ್ಯಾನ್ ಮಾಡಬೇಕು ಮಾಡ್ತೀನಿ ಅಂತ ಚಾರು ಹೇಳ್ತಾಳೆ. ನಂತರ ಈ ಕಡೆ ರಾಮಾಚಾರಿ ಹೊರಗಡೆ ಬರ್ತಿದ್ದಾಗೆ ನೀನು ಒಳಗಡೆ ಹೋಗೋದಕ್ಕೆ ಯಾರು ಕಾರಣ ಅನ್ನೋದನ್ನ ಹುಡುಕಿ ಅವ್ರಿಗೆ ಶಿಕ್ಷಿಸಲೇಬೇಕು ಅಂತಂದ್ರೆ ಈಗೊಂದ್ರೆ ಇದರಲ್ಲಿ ನನ್ನ ತಮ್ಮಂಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ರಾಮಾಚಾರಿ ಹೇಳ್ತಾನೆ. ಏನಿದು ರಾಮಾಚಾರಿ, ಅವ್ನು ನೋಡಿದ್ರೆ ನಿನ್ನ ಜೈಲಿಗೆ ಕಳಿಸಿ ಅಲ್ಲಿ ಆರಾಮಾಗಿದ್ದಾನೆ, ನೀನು ನೋಡಿದ್ರೆ ನಿನ್ನ ತಮ್ಮ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಅಂದಾಗ ನಾನು ಅವತ್ತೇ ಹೇಳಿದೆ ಅಲ್ವಾ ಮೇಡಮ್ ನಿಮಗೆ, ನನ್ನ ತಮ್ಮಂದು ಯಾವುದೇ ರೀತಿ ಪಾತ್ರ ಇಲ್ಲ, ಅವ್ನು ಜಸ್ಟ್ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ, ಇದರಿಂದ ಬೇರೆ ಯಾರು ಇದ್ದಾರೆ, ಶಿಕ್ಷೆ ಆದರೆ ಅದು ಅವ್ರಿಗೆ ಆಗಬೇಕು ಅಂತ. ಈಗಲೂ ಕೂಡ ನಾವು ಹೊರಗಡೆ ಬರ್ತಿದ್ದಾಗೆ ಅದನ್ನು ಮಾಡಿದ ಯಾರು ಅನ್ನೋದನ್ನು ಕಂಡು ಹಿಡಿಲೇಬೇಕು ಅಂತ ಹೇಳ್ತಾರೆ. ನಂತರ ಸರಿ ಮೇಡಮ್, ನಾನು ಹಾಸ್ಪಿಟಲ್ಗೆ ಇವತ್ತೇ ಅಡ್ಮಿಟ್ ಆಗೋಕ್ಕೆ ಜಾಸ್ತಿ ಟ್ರೈ ಮಾಡ್ತೀನಿ ಅಂದಾಗ ಖಂಡಿತ ರಾಮಾಚಾರಿ ಅಂತ ಹೇಳಿ ಚಾರು ಕೂಡ ಹೊರಡ್ತಾಳೆ. ನಂತರ ಆ ಕಡೆ ವೈಶ್ವಕ ಜೊತೆ ಮಾನ್ಯತ ಅವರು ಕಾಲ್ ಮಾಡಿ ಮಾತಾಡ್ತಿದ್ದಾರೆ. ನೋಡು, ಎಷ್ಟು ಬಾರಿ ನೀನು ಹೇಳೋದು, ನನ್ನ ಮಗಳು ಆದಷ್ಟು ಬೇಗ ಮನೆಗೆ ವಾಪಸ್ ಬರಬೇಕು, ಏನಾದರೂ ಬರಲಿಲ್ಲ ಅಂದರೆ ಖಂಡಿತ ನಿನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ, ಯಾಕೆ ನಿನ್ನ ಮತ್ತೆ ಆ ಕೇಕೆ ಜೊತೆ ಇರಿಸಿರೋದು ನನ್ನ ಮಗಳನ್ನ ಇಲ್ಲಿಗೆ ವಾಪಸ್ ಕರ್ಸ್ಕೊಳ್ಳೋದಕ್ಕೆ, ಆದರೆ ಏನು ಮಾಡ್ತಿದ್ದೀರ, ಏನಾದರೂ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿರ್ತಾರೆ ಮಾನ್ಯತಾ. ಈ ಮಾತನ್ನು ಚಿಂಟು ಕೇಳಿಸ್ಕೊಂಡಿದ್ದೆ ಮನೆ ಒಳಗಡೆ ಇರೋ ಜೈಶಂಕರ್ ಅವ್ರ ಹತ್ರ ಹೋಗಿ ಡ್ಯಾಡ್ ಅಮ್ಮ ವೈಶ್ವಕ ಅನ್ನೋರ ಜೊತೆ ಮಾತಾಡ್ತಿದ್ರು, ಚಾರು ಬೇಬಿನ ಮನೆಗೆ ವಾಪಸ್ ಕರೆಸ್ಕೋಬೇಕು ಅಂತಿದ್ರು, ನನ್ನ ಮಗಳು ಮನೆಗೆ ಬರಬೇಕು, ಎಷ್ಟು ದಿನ ಅಂತ ಸುಮ್ಮನಿರೋದು, ಏನು ಅನ್ಕೊಂಬಿಡಿದ್ಯಾ ನೀನು ವೈಶ್ವಕ, ಇದೇ ರೀತಿ ಮಾಡ್ತಾ ಇದ್ರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ನನ್ನ ಮಗಳು ಬರಬೇಕು ಅಂದರೆ ಬರಬೇಕು, ನನ್ನ ಮಗಳು ಅಲ್ಲಿಂದ ಬರಲಿಲ್ಲ ಅಂದರೆ ಖಂಡಿತ ನಿನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು ಅಂತ
ಪಿನ್ ಟು ಪಿನ್ ಡೀಟೇಲ್ಸ್ನ ಹೇಳ್ತಾನೆ ಚಿಂಟು. ನಂತರ ಈ ಕಡೆ ಮಾನ್ಯತಾ ಅಂತ ಹೇಳಿ ಜೈಶಂಕರ್ ಅವರು ತುಂಬ ಸಿಟ್ಟಿಂದ ಕೂಗ್ತಿದ್ದಾರೆ. ಈ ಕಡೆ ವೈಶಾಖ ಜೊತೆ ಮಾತಾಡ್ತಿದ್ದಂಥ ಮಾನ್ಯತಾ ಕಾಲ್ನ ಕಟ್ ಮಾಡಿ ಒಳಗಡೆ ಬರ್ತಾರೆ. ಆ ವೈಶಾಖ ಜೊತೆ ಏನು ಮಾತಾಡ್ತಿದ್ದ ನೀನು ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ಜೈ ನೀನು ಅಂತ ಕೇಳ್ತಿದ್ದಾರೆ. ಹೌದು, ವೈಶಾಖ ಜೊತೆ ಏನು ಮಾತಾಡ್ತಿದ್ದೆ ನೀನು, ಅವಳ ಜೊತೆ ಏನಿದೆ ನಿನ್ನ ಮಾತು ಅಂತ ಕೇಳ್ತಿದ್ರ. ಅಯ್ಯೋ, ನಾನು ಯಾಕೆ ಅವಳ ಜೊತೆ ಮಾತಾಡಲಿ ಅಂದಾಗ ಸುಳ್ಳು ಹೇಳ್ಬೇಡ. ಚಿಂಟು ಎಲ್ಲ ಕೂಡ ಕೇಳಿಸ್ಕೊಂಡಿದ್ದಾನೆ, ನೀನು ಏನು ಮಾತಾಡಿದ್ಯಾ ಅನ್ನೋದು ಕೇಳಿಸದ. ಮಗಳು ಮನೆಗೆ ಬರಬೇಕು ಇಲ್ಲ ಅಂದರೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ಯಂತೆ ಅಂತ ಹೇಳಿದ್ರೆ, ಮಗಳು ನೋಡಬೇಕು ಅಂತ ಆಸೆ ಆಯಿತು, ಹಾಗಾಗಿ ಮನೆಗೆ ಬರೋ ರೀತಿ ಮಾಡುವ ಅಂತ ಕೇಳ್ಕೊತಿದ್ದೆ ಅಂತ ಉಲ್ಟಾ ತಿರುಗಿಸಿ ಮಾತಾಡ್ಬಿಡ್ತಾರೆ ಮಾನ್ಯತಾ ಅವರು. ನಂತರ ಆದರೂ ಕೂಡ ಇಲ್ಲಿ ಜೈ ಅವ್ರಿಗೆ ಅನುಮಾನ ಇದೆ, ಹಾಗಾಗಿ ನನ್ನ ಮಗಳು ಅಳಿಯಂಗೆ ಏನಾದರೂ ತೊಂದರೆ ಆದರೆ ಖಂಡಿತ ನಿನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಎಚ್ಚರಿಕೆನ ಕೊಡ್ತಾರೆ. ಆ ಕಡೆ ವೈಶಾಖ ತನ್ನ ತಮ್ಮನ ಜೊತೆ ಸೇರಿಕೊಂಡು ಇಡೀ ಮನೆ ಪ್ರಾಣ ಅಂದರೆ ಶ್ರುತಿ, ಆ ಶ್ರುತಿಗೆ ಏನಾದರೂ ತೊಂದರೆ ಆದರೆ ಖಂಡಿತ ಇಡೀ ಮನೆ ಸಹಿಸುವುದಿಲ್ಲ, ಹಾಗಾಗಿ ನೀನು ಶ್ರುತಿನ ಲವ್ ಮಾಡೋ ರೀತಿ ಮಾಡಿ ಕಾಯ್ಕೊಡು, ನಂತರ ಅವಳಿಗಾಗೋ ನೋವು ಇಡೀ ಮನೆಗೆ ಸಂಕಟ ಆಗುತ್ತೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ಕೀಕೆ ತುಂಬಾನೇ ಪ್ರಯತ್ನ ಪಡ್ತಿದ್ದಾನೆ ಈ ಕಡೆ ಮನೇಲಿರೋ ವೈಶಾಖ ಇದಕ್ಕೆಲ್ಲ ಕಾರಣ ಆಗಿರೋ ಮಾನ್ಯತಾ ಬಗ್ಗೆ ಚಾರುಗೆ ತಿಳಿಸೋದಕ್ಕೆ, ಬಟ್ ಅದು ಅಸಾಧ್ಯವಾಗ್ತದೆ. ನಂತರ ಈ ಕಡೆ ಚಾರು ಬೆಳ್ಳಂಬೆಳಗ್ಗೆ ತನ್ನ ಅತ್ತೆ ಹತ್ರ ಮಾತಾಡ್ತಿದ್ದಾಳೆ. ಅಲ್ಲೇ ವೈಶಾಖ ಕೂಡ ಇದ್ದಾಳೆ, ಕೃಷ್ಣ ಅವ್ರು ಕೂಡ ಇದ್ದಾರೆ. ಖಂಡಿತ ಅತ್ತೆ, ಎಲ್ಲವೂ ಕೂಡ ಒಳ್ಳೇದಾಗೇ ಆಗತ್ತೆ. ಕೃಷ್ಣ ಜೈಲಿಗೆ ಹೋಗ್ಲೇಬೇಕು, ಒಳ್ಳೆಯವರು ಜೈಲಿಂದ ಬಿಡುಗಡೆ ಆಗಲೇಬೇಕು ಸೆರೆಮನಿಯಿಂದ ಅಂತ ಹೇಳ್ತಿದ್ದಾಳೆ. ಇವತ್ತು ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ ತಿಳಿಸ್ತಿದ್ದಾಳೆ. ಈ ಮಾತನ್ನು ಕೇಳಿ ಆ ಕಡೆ ವೈಶಾಖ ಏನಂತ ಗೊತ್ತಾಗದೆ ತಲೆ ಕೆಡಿಸ್ಕೊತಿದ್ರೆ, ಈ ಕಡೆ ಕೃಷ್ಣ ಅದಕ್ಕೆ ನೋಡಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾನೆ. ಆ ಕಡೆ ರಾಮಾಚಾರಿ ಮತ್ತೆ ಬೇಂಡೆ ಇಬ್ರು ಕೂಡ ಮಾತಾಡ್ಕೊತಿರ್ತಾರೆ. ಯಾವುದೇ ಕಾರಣಕ್ಕೂ ನಿನ್ನ ತಲೆಗೆ ಪೆಟ್ಟು ಬೀಳಬಾರ್ದು ರಾಮಾಚಾರಿ, ತಲೆಗೆ ಪೆಟ್ಟು ಬಿದ್ದರೆ ಖಂಡಿತ ನಿನ್ನ ಜೀವಕ್ಕೆ ಅಪಾಯ ಆಗುತ್ತೆ ಅಂತ. ಇದನ್ನ ರೌಡಿಗಳು ಕೇಳಿಸ್ಕೊಂಡ್ಬಿಡ್ತಾರೆ. ಬಿಕಾಸ್ ಆ ರೌಡಿ ರಾಮಾಚಾರಿಗೆ ಸಹಾಯ ಮಾಡೋಕೆ ಅಂತ ಮುಂದಾಗಲಿಲ್ಲ. ಆ ರೌಡಿ ರಾಮಾಚಾರಿಗೆ ಪೆಟ್ಟು ಕೊಡಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು, ನಮಗೆ ತಿರುಗಿಸಿ ಹೊಡ್ತಿದ್ದಾನೆ, ಜೊತೆಗೆ ACP ಡೀಲ್ನ ಕೂಡ ಮುಗಿಸ್ಬೇಕು. ಅವನ ಮೇಲೆ ನಾವೇನಾದರೂ ಅಟ್ಯಾಕ್ ಮಾಡಿದ್ರೆ, ಬೇರೆ ಟೈಮಲ್ಲಿ ತಿರುಗಿಸಿ ಅಟ್ಯಾಕ್ ಮಾಡಿದ್ರೆ ನಾವೇನೂ ಕೂಡ ಮಾಡೋಕ್ಕಾಗೋದಿಲ್ಲ, ಅಷ್ಟು ಶಕ್ತಿಶಾಲಿ ಅವನು. ಅಂದರೆ ಈ ಟೈಮ್ನ ಯೂಸ್ ಮಾಡ್ಕೋಬೇಕು. ಬಿಕಾಸ್ ಇವತ್ತು ನಾವು ಎಷ್ಟೇ ಹೊಡೆದ್ರೂ ಕೂಡ ಅವನು ಹಿಂದಕ್ಕೆ ತಿರುಗಿಸಿ ಹೊಡೆಯೋದಿಲ್ಲ, ಇದೇ ಸರಿಯಾದ ಸಮಯ ಅಂತ ಯೋಚನೆ ಮಾಡಿನೇ ರಾಮಾಚಾರಿಗೆ ಸಹಾಯ ಮಾಡ್ತೀವಿ ಅಂತ ನಾಟಕ ಮಾಡಿರೋದು. ಇವರಿಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಂತ ರೌಡಿಗಳು ತಲೆಗೆ ಹೊಡಿಬೇಕು ಅಂತ ಸ್ಕೆಚ್ ಹಾಕೋತಾರೆ. ಫೈನಲಿ ಇಲ್ಲಿ ರಾಮಾಚಾರಿ ಅನ್ಕೊಂಡಿದ್ದಾನೆ ಡ್ರಾಮಾ ಮಾಡ್ತಿದೀವಿ ಅಂತ, ಬಟ್ ಆ ರೌಡಿಗಳು ಸೀರಿಯಸ್ ಆಗಿ ಜಗಳ ಮಾಡ್ತಿದ್ದಾರೆ. ಈ ಕಡೆ ರಾಮಾಚಾರಿ ಹಾಗೆ ಇಬ್ರು ಕೂಡ ಮಾತಿನ ಚಕಮಕಿ ಶುರು ಆಗುತ್ತೆ. ನಂತರ ರೌಡಿಗಳು ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಈ ಕಡೆ ರಾಮಾಚಾರಿ ಕೂಡ ತಿರುಗಿಸಿ ಅಟ್ಯಾಕ್ ಮಾಡ್ತಾ ಇಲ್ಲ, ಬಿಕಾಸ್ ಗಾಯ ಆಗಬೇಕು, ನಾನು ಹಾಸ್ಪಿಟಲ್ಗೆ ಸೇರ್ಕೋಬೇಕು ಅಂತ. ಆದರೆ ರೌಡಿಗಳು ಮಿಸ್ಯೂಸ್ ಮಾಡಿಕೊಂಡು ತುಂಬಾನೇ ಜೋರಾಗಿ ಹೊಡೆದು ಬಡ್ದು ಮಾಡ್ತಿದ್ದಾರೆ. ನಂತರ ಹಿಂದೆಯಿಂದ ಬಂದು ತಲೆಗೆ ಒಂದು ದೊಣ್ಣೆಯಲ್ಲಿ ಜೋರಾಗಿ ಹೊಡೆದೇ ಬಿಡ್ತಾರೆ. ಆ ಒಂದು ಹೊಡೆತಕ್ಕೆ ರಾಮಾಚಾರಿ ಅಲ್ಲೇ ಕುಸ್ತು ಬೀಳ್ತಾನೆ, ತಲೆಗೆ ತುಂಬಾನೇ ಪೆಟ್ಟಾಗಿದೆ. ಅಷ್ಟರಲ್ಲಿ ಪೊಲೀಸವ್ರು ಎಲ್ಲರೂ ಕೂಡ ಬರ್ತಾರೆ. ಪೊಲೀಸವ್ರು ಬಂದಿದೆ ಎಲ್ಲರೂ ಕೂಡ ದೂರ ಮಾಡಿ ಈ ಕಡೆ ರಾಮಾಚಾರಿ ಉಸಿರಾಡ್ತಿದ್ದಾನ ಅಂತ ಚೆಕ್ ಮಾಡ್ತಾರೆ. ಇನ್ನೂ ಕೂಡ ಉಸಿರಾಡ್ತಿದ್ದಾನೆ ಅಂತ ಹೇಳಿ ಫೈನಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಕೆ ಆಂಬ್ಯುಲೆನ್ಸ್ನ ಕರೆದಿ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಫೈನಲಿ ಇಲ್ಲಿ ಉಸಿರಾಡ್ತಿರೋ ರಾಮಾಚಾರಿಯನ್ನ, ಸೀರಿಯಸ್ ಆಗಿರೋ ರಾಮಾಚಾರಿಯನ್ನ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಈ ಕಡೆ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ಅಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ನೋಡ್ತಿದ್ದಾಗೆ ತುಂಬ ಸೀರಿಯಸ್ ಇದೆ ಅಂತ ಹೇಳಿ ICUಗೆ ಶಿಫ್ಟ್ ಮಾಡ್ತಾರೆ. ಕಂಡೀಷನ್ ತುಂಬ ಕ್ರಿಟಿಕಲ್ ಇದೆ, ಬದುಕೋದೇ ಕಷ್ಟ ಅಂತ ಹೇಳ್ತಿದ್ದಾರೆ. ಈ ಕಡೆ ಏನು ಮಾಡೋದು ಅಂತ ಪೊಲೀಸವ್ರಿಗೂ ಗೊತ್ತಾಗ್ತಿಲ್ಲ. ಆದರೆ ಈ ಕಡೆ ಏನೋ ಒಂದು ರೀತಿ ಚಾರುಗೆ ಸಂಕಟ ಆಗ್ತದೆ, ಏನೋ ಆಗಿದೆ ಅನ್ಸುತ್ತೆ, ಯಾಕೆ ಈ ರೀತಿ ಅನ್ನಿಸ್ತಿದೆ, ಏನೋ ಒಂದು ರೀತಿ ಯಾವತ್ತೂ ಕೂಡ ಈ ರೀತಿ ಅನ್ನಿಸ್ತಿರ್ಲಿಲ್ಲ, ಏನೋ ಒಂದು ರೀತಿ ತಳಮಳ ಅಂತ. ಅದಕ್ಕೆ ಕಾರಣ ರಾಮಾಚಾರಿಗೆ ಆಗಿರ್ತಕ್ಕಂಥ ಆ ಒಂದು ಸಿಚುವೇಶನ್. ಬಟ್ ಈಗಲೂ ಕೂಡ ಚಾರು ಗೊತ್ತಿಲ್ಲ, ಅವಳು ಹಾಸ್ಪಿಟಲ್ಗೆ ಹೋಗಿ ನೋಡೋ ತನಕನೂ ತನ್ನ ಗಂಡನ ಪರಿಸ್ಥಿತಿ ಈ ರೀತಿ ಆಗಿದ್ದು ಅನ್ನೋದೇ ಗೊತ್ತಾಗೋದಿಲ್ಲ. ಫೈನಲಿ ತನ್ನ ಗಂಡ ಹಾಸ್ಪಿಟಲೈಸ್ ಆಗಿರ್ಬೋದು, ಹೇಗಿರ್ಬೋದು ಸಿಚುವೇಶನ್ ಅಂತ ಅಂದ್ಕೊಂಡು ನೋಡೋಕೆ ಅಂತ ಬಂದಂಥ ಚಾರುಗೆ ಬೆಕ್ ಶಾಕ್ ಆಗಿದೆ. ಬಿಕಾಸ್ ರಾಮಾಚಾರಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ. ಇದು ಗೊತ್ತಾಗ್ತಿದ್ದಾಗೆ ಚಾರು ಕುಸ್ತೋಗ್ತಾಳೆ. ಇದೇನಿದು, ನಾನು ಏನೋ ಅನ್ಕೊಂಡ್ರೆ ಇನ್ನೇನು ಆಗಿದೆ, ನನ್ನ ರಾಮಾಚಾರಿ ಬದುಕಿದ್ರೆ ಸಾಕು ಅಂತ ಹೇಳಿ. ಹಾಗಿದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಚಾರು ಸತ್ಯನ ಎಲ್ಲರಿಗೂ ಕೂಡ ತಿಳಿಸ್ಬಿಡ್ತಾಳ. ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.